ಕರ್ನಾಟಕದಲ್ಲಿ ರೈತರಿಗೆ ಸಿಗಬೇಕಾದ ಸಬ್ಸಿಡಿ ಯೂರಿಯಾ ಗೊಬ್ಬರವೇ ಈಗ ರಾಜಕೀಯದ ದೊಡ್ಡ ವಿಚಾರವಾಗ್ಬಿಟ್ಟಿದೆ. ನೆರೆ ಪ್ರವಾಹ ಪರಿಹಾರ, ಬರ ಪರಿಹಾರ, ಅನುದಾನ ಹಂಚಿಕೆ ಎಲ್ಲ ವಿಷಯಗಳಲ್ಲೂ ಕೇಂದ್ರ ಕಾರಣ ಅಂತ ಹೇಳಿಕೊಂಡು ಬಂದ ರಾಜ್ಯ ಸರ್ಕಾರ ಈಗ ಯೂರಿಯಾ ಗೊಬ್ಬರದ ಕಾಳಸಂತೆ ಪ್ರಕರಣದಲ್ಲಿ ನೇರವಾಗಿ ಆರೋಪಗಳ ಮಧ್ಯೆ ಸಿಲುಕಿದೆ. ರೈತರಿಗೆ 246 ರೂಪಾಯಿಗೆ ಸಿಗಬೇಕಾದ ಪ್ರಧಾನಮಂತ್ರಿ ಯೋಜನೆಯ ಯೂರಿಯಾ ಗೊಬ್ಬರವೇ ಈಗ ಕಾಳಸಂತೆಯಲ್ಲಿ 2,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಅಕ್ರಮ ಜಾಲವನ್ನ ಪತ್ತೆ ಮಾಡಿದವರು ರಾಜ್ಯದ ಕೃಷಿ ಇಲಾಖೆ ಅಲ್ಲ, ಬದಲಾಗಿ ಕೇಂದ್ರದ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಬೆಂಗಳೂರಿನ ಅಡಕಮಾರನಹಳ್ಳಿಯೊಂದರ ಗೋಡೌನ್ನಲ್ಲಿ ಅಪಾರ ಪ್ರಮಾಣದ ಯೂರಿಯಾ ವಶಪಡಿಸಿಕೊಳ್ಳಲಾಗಿದೆ. ಇದನ್ನೇ ಆಧಾರ ಮಾಡಿಕೊಂಡು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ ಪೋಸ್ಟ್ ಮೂಲಕ ಸರ್ಕಾರದ ಮೇಲೆ ಭಾರೀ ದಾಳಿ ಮಾಡಿದ್ದಾರೆ. ಕೃಷಿ ಇಲಾಖೆಯ ಜಾಗೃತ ಕೋಶಕ್ಕೆ ಪತ್ತೆಯಾಗದ ಅತಿದೊಡ್ಡ ಯೂರಿಯಾ ಹಗರಣವನ್ನ ಕೇಂದ್ರದ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ, ಕೃಷಿ ಇಲಾಖೆಯ ನಿರ್ಲಗ್ನ ಧೋರಣೆ, ನಿಷ್ಕ್ರಿಯತೆಯ ಸ್ಪಷ್ಟ ಸಾಕ್ಷಿ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಇನ್ನು ಯತ್ನಾಳ್ ಹೇಳುವಂತೆ ಯೂರಿಯಾ ಕಾಳಸಂತೆಯಲ್ಲಿ ಮಾಫಿಯಾ ಕೃತಕ ಬೇಡಿಕೆ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಗೋದಾಮುಗಳಲ್ಲಿ ಗೊಬ್ಬರ ಇದ್ರೂ ರೈತರಿಗೆ ಯೂರಿಯಾ ಇಲ್ಲ ಅನ್ನುವಂತಹ ವಾತಾವರಣವನ್ನು ನಿರ್ಮಿಸಿ ನಂತರ ಅದನ್ನೇ ಕಾಳಸಂತೆಯಲ್ಲಿ ದುಪ್ಪಟ್ಟು ಮೂರ್ಪಟ್ಟು ಬೆಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಕೃಷಿ ಸಚಿವರು ಮಾತ್ರ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸೋದು ಸರಿಯಲ್ಲ. ಈಗ ಕೇಂದ್ರದ ಕಂದಾಯ ಗುಪ್ತಚರ ವಶಪಡಿಸಿಕೊಂಡಂತಹ ಯೂರಿಯಾ ಪ್ರಕರಣ ನೋಡಿದ್ರೆ ಇದು ಇಲಾಖೆಯ ಅಸಮರ್ಥತೆಯೇ ಅನ್ನೋದನ್ನ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಒಪ್ಪಿಕೊಳ್ಳಲೇಬೇಕು ಅಂತ ಯತ್ನಾಳ್ ಒತ್ತಾಯಿಸುತ್ತಿದ್ದಾರೆ. ಯೂರಿಯಾ ಸಿಗದೆ ರೈತರು ರಾತ್ರಿಯೆಲ್ಲ ಸರತಿ ಸಾಲಿನಲ್ಲಿ ನಿಂತು ಗೊಬ್ಬರ ಪಡಿಬೇಕಾದ ಸ್ಥಿತಿ ಬಂದಿದೆ. ಹೊಲ ಗದ್ದೆಯ ಕೆಲಸ ಬಿಟ್ಟು ಬೆಳೆಯ ಸಮಯದಲ್ಲಿ ಗೊಬ್ಬರಕ್ಕಾಗಿ ಅಲೆದಾಡೋದು ರೈತರ ದುಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತೋರಿಸುತ್ತಿದೆ. ಇದಕ್ಕೆ ಕಾರಣ ಕೃಷಿ ಇಲಾಖೆಯ ವೈಫಲ್ಯವೇ ಹೊರತು ಕೇವಲ ಕೇಂದ್ರ ಅಲ್ಲ ಅನ್ನೋದು ಯತ್ನಾಳ್ ಅವರ ವಾದ. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲೇ ಕೃಷಿ ಸಚಿವರು ಸ್ಪಷ್ಟೀಕರಣ ಕೊಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಬೇಕು ಅನ್ನೋದು ಅವರ ಆಗ್ರಹ. ಇಲ್ಲಿ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ, ಯೂರಿಯಾ ಅಂದ್ರೇನು, ಅದಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಅಂತ. ಯೂರಿಯಾ ಅಂದರೆ ನೈಟ್ರೋಜನ್ ಅಂಶ ಹೆಚ್ಚು ಇರುವಂಥ ರಾಸಾಯನಿಕ ಗೊಬ್ಬರ. ಇದು ಬೆಳೆಗಳ ಬೆಳವಣಿಗೆಗೆ ತುಂಬ ಮುಖ್ಯ. ಗಿಡಗಳಿಗೆ ಹಸಿರು ಬಣ್ಣ, ಎಲೆಗಳ ಬೆಳವಣಿಗೆ, ಧಾನ್ಯ ತುಂಬಿಕೊಳ್ಳುವುದು ಎಲ್ಲದಕ್ಕೂ ಯೂರಿಯಾ ಅವಶ್ಯಕ. ಅಕ್ಕಿ, ಜೋಳ, ಮೆಕ್ಕೆಜೋಳ, ಕಬ್ಬು, ಹತ್ತಿ ಹೀಗೆ ಬಹುತೇಕ ಬೆಳೆಗಳಿಗೆ ಯೂರಿಯಾ ಇಲ್ಲದೆ ಉತ್ತಮ ಉತ್ಪಾದನೆ ಸಾಧ್ಯವೇ ಇಲ್ಲ. ಅದಕ್ಕೆ ಸರ್ಕಾರ ಸಬ್ಸಿಡಿ ಕೊಟ್ಟು ಕಡಿಮೆ ದರದಲ್ಲಿ ರೈತರಿಗೆ ನೀಡ್ತಾ ಇದೆ. ರೈತರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗೊಬ್ಬರ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ಆದರೆ ಅದೇ ಸಬ್ಸಿಡಿ ಯೂರಿಯಾ ಮಧ್ಯವರ್ತಿಗಳ ಕೈಗೆ ಬಿದ್ದಾಗ, ಗೋದಾಮುಗಳಿಂದ ಕಾಳಸಂತೆಗೆ ತಿರುಗಿದಾಗ ರೈತರಿಗೆ ಕೊರತೆ ಕಾಣಿಸುತ್ತೆ. ಕೊರತೆ ಕಂಡಾಗ ರೈತರು ಕಂಗಾಲಾಗಿ ಹೆಚ್ಚು ಹಣ ಕೊಟ್ಟು ಯೂರಿಯಾ ಖರೀದಿಸುವಂಥ ಪರಿಸ್ಥಿತಿ ಬರುತ್ತೆ. ಇದನ್ನೇ ಕಾಳಸಂತೆಯ ಮಾಫಿಯಾ ದುರುಪಯೋಗ ಮಾಡಿಕೊಳ್ತಾ ಇದೆ. ಇಂಥ ಅಕ್ರಮ ತಡೆಯೋದಕ್ಕೆ ಸರಬರಾಜು ವ್ಯವಸ್ಥೆ ಪಾರದರ್ಶಕವಾಗಿರಬೇಕು. ಗೋದಾಮುಗಳ ಮೇಲೆ ಕಠಿಣ ನಿಗಾ ಇಡಬೇಕು. ಡಿಜಿಟಲ್ ಟ್ರ್ಯಾಕಿಂಗ್, ಕಠಿಣ ಶಿಕ್ಷೆ ಜಾರಿಗೆ ಬರಬೇಕು. ಮುಖ್ಯವಾಗಿ ಇಲಾಖೆಯ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳಬೇಕು. ಈಗ ಯತ್ನಾಳ್ ಅವರು ರೈತರ ಪರ ಧ್ವನಿ ಎತ್ತಿ ಸರ್ಕಾರದ ವೈಫಲ್ಯವನ್ನ ಬಯಲಿಗೆಳೆದಿದ್ದಾರೆ. ಸದಾ ತಾವು ರೈತ ಪರ ಅಂತ ಹೇಳಿಕೊಳ್ಳುವ ನಾಯಕರು ಪರಿಹಾರ, ಅನುದಾನ ವಿಚಾರ ಬಂದಾಗ ಮಾತ್ರ ಕೇಂದ್ರದತ್ತ ಬೊಟ್ಟು ತೋರಿಸ್ತಾರೆ. ಆದರೆ ಯೂರಿಯಾ ಕಾಳಸಂತೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ಹೊಣೆಗಾರಿಕೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು ಅವರ ಸ್ಪಷ್ಟ ಸಂದೇಶ. ಈ ಪ್ರಕರಣವನ್ನ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ, ನಿಜಕ್ಕೂ ಇದರಲ್ಲಿ ಸರ್ಕಾರದ ವೈಫಲ್ಯ ಇದೆಯೋ ಇಲ್ವೋ ಅನ್ನೋದನ್ನ ಸದನದಲ್ಲೇ ಉತ್ತರ ಕೊಡಲೇಬೇಕು ಅನ್ನೋ ನಿರೀಕ್ಷೆ ಈಗ ಜನರಲ್ಲೂ ರೈತರಲ್ಲೂ ಇದೆ. ಒಟ್ಟಾರೆ ಯೂರಿಯಾ ಗೊಬ್ಬರದ ಕಾಳಸಂತೆ ಪ್ರಕರಣ ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಬಾರ್ದು. ಇದು ನೇರವಾಗಿ ರೈತರ ಬದುಕಿಗೆ ಸಂಬಂಧಪಟ್ಟ ವಿಷಯ. ರೈತನ ಹೊಲಕ್ಕೆ ಗೊಬ್ಬರ ಸಿಗದೇ ಇದ್ರೆ ಬೆಳೆ ಇಲ್ಲ, ಆದಾಯ ಇಲ್ಲ. ಅದಕ್ಕೆ ಈ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದು, ವ್ಯವಸ್ಥೆ ಸರಿಪಡಿಸುವುದು ರಾಜ್ಯ ಸರ್ಕಾರದ ಮೊದಲ ಆದ್ಯತೆಯಾಗಬೇಕು ಅನ್ನೋದೇ ರೈತರ ಮತ್ತು ಜನಸಾಮಾನ್ಯರ ಆಶಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.